Hi there, Namaste and welcome back to my YouTube channel. After a long time, I came back with a new start and with a new hope, and I hope you all will support me as you did before. Yes, ತುಂಬ ದಿನ ಆದಮೇಲೆ ಮಾತಾಡೋದಕ್ಕೆ ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ, ಬಟ್ ಐ ನೋ ಯು ವಿಲ್ ಸಪೋರ್ಟ್ ಮೀ. ಇವತ್ತು ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಆ್ಯಂಡ್ ಇಫ್ ಯು ವಾಚ್ ಮೈ ಪ್ರೀವಿಯಸ್ ವಿಡಿಯೋ ಯು ಮೇ ಕೇಮ್ ಟು ನೋ ದಟ್ ವಿ ಆರ್ ನಾಟ್ ಸೆಲೆಬ್ರೇಟಿಂಗ್ ವರಮಹಾಲಕ್ಷ್ಮಿ ಲೈಕ್ ಲಕ್ಷ್ಮಿ ಕೂರಿಸಿ ಆ ಥರ ಎಲ್ಲ ಮಾಡಲ್ಲ. ಬಟ್ ಶುಕ್ರವಾರದ ಪೂಜೆ ಹೇಗೆ ಮಾಡ್ತೀವೋ ಅಷ್ಟೇ ಹಂಗೆ ಮಾಡ್ತೀವಿ. ಬಟ್ ಎಕ್ಸಸ್ ಏನಂದರೆ ಹಬ್ಬ ಅಂತ ಸ್ವಲ್ಪ ಸ್ಪೆಷಲಾಗಿ ಮಾಡ್ತೀವಿ ಅಷ್ಟೇ. ಸೊ ಅದಕ್ಕೋಸ್ಕರ ಮಾರ್ನಿಂಗೇ ಎದ್ದು ಲೈಕ್ ನೀವು ನೋಡ್ದಂಗೆ ಈಚೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬೇಗ ಫ್ರೆಶ್ ಅಪ್ ಆಗಿ ಬಂದು ಪೂಜೆಗೆ ರೆಡಿ ಮಾಡ್ಕೊತಿದ್ದೆ. ಬಿಫೋರ್ ದಟ್ ಯಾವಾಗಲೂ ಯೂಶ್ವಲಿ ಫ್ರೆಶ್ ಅಪ್ ಆಗಿದ ತಕ್ಷಣ ಹೋಗಿ ನಮಸ್ಕಾರ ಮಾಡ್ಕೊಂಬರುವಂಥದ್ದೊಂದು ಪ್ರಾಕ್ಟೀಸು. ಸೊ ನಮಸ್ಕಾರ ಮಾಡಿಕೊಂಡು ಏನು ನನ್ನ ಪ್ರೇಯರ್ ಇದೆ ದೇವರಿಗೆ ಅದನ್ನು ಸಲ್ಲಿಸಿ ನೆಕ್ಸ್ಟು ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬೇಗ ದೇವ್ರ ಮನೇಲಿರುವಂಥ ಐಟಮ್ಸ್ನೆಲ್ಲ ಈಚೆ ಇಡ್ತಾಯಿದ್ದೆ. ಸೊ ಅನ್ಲೈಕ್ ಆಲ್ಮೋಸ್ಟ್ ಎಲ್ಲ ಮಮ್ಮಿ ಮಾಡಿಬಿಟ್ಟಿದ್ರು. ಹೊರಗಡೆ ದೇವ್ರ ಫೋಟೋಸು, ಒಳಗಡೆ ದೇವ್ರ ಫೋಟೋ, ದೇವ್ರ ಮನೇಲಿರೋದಂತೂ ಮತ್ತು ದೇವ್ರ ಮನೇಲಿರೋ ವಾಲ್ಗಳು ಎಲ್ಲರೂ ಒರೆಸಿ ಕ್ಲೀನ್ ಮಾಡಿ ಇಟ್ಟಿದ್ರು. ಕುಂಕುಮ ಇಟ್ಟು ಈವನ್ ಈಚೆಗಡೆ ಹೂವು ಎಲ್ಲ ಇಟ್ಟು ರೆಡಿ ಮಾಡಿದರು. ಬರೀ ನಂದೇನಂದರೆ ಕೆಳಗಡೆ ದೇವ್ರ ಮನೆ ಮಾತ್ರ ಒರೆಸ್ಕೊಂಡು ಎಲ್ಲ ರೆಡಿ ಮಾಡಬೇಕಿತ್ತು. ಸೊ ಎಲ್ಲ ಎತ್ತಿ ಈಚೆ ಇಡೋಣ ಈಸಿ ಆಗುತ್ತೆ ಅಂತ ಮಾಡುವಾಗ ನನಗೆ ಇದು ಒಂದು ಸಿಕ್ತು. ಲೈಕ್ ಏನಂದರೆ ಅದು ಪ್ರೀವಿಯಸ್ಲಿ ಭೀಮ್ ಅಮಾವಾಸ್ಯೆ ದಿನ ಮಮ್ಮಿಗೆ ಇದು ಅದಕ್ಕೂ ಮುಂಚೆ ಮಮ್ಮಿದು ಬರ್ಡೇ ಇತ್ತು. ಸೊ ನಾನು ಏನು ಬೇಕು ಅಂತ ಕೇಳಿದಾಗ ಅದು ಸಡನ್ನಾಗಿ ಫ್ಲ್ಯಾಶ್ ಆಯಿತು. ಇರಲಿಲ್ವಲ್ಲ ಮಮ್ಮಿ ಹತ್ರ ಕೊಡ್ಸೋಣ ಅಂತ ಅಂದ್ಕೊಂಡು ಅದನ್ನು ಭೀಮ್ ಅಮಾವಾಸ್ಯೆ ದಿನ ಅದನ್ನು ಕೊಡಿಸಿದ್ದೆ. ನಮ್ಮ ಮಮ್ಮಿ ಏನೋ ಒಳ್ಳೆ ಪ್ರಸಾದ ಕೊಟ್ಟಂಗೆ ಹೋಗಿ ದೇವ್ರ ಮನೇಲಿ ಇಟ್ಟಿದ್ದಾರೆ. ನಿಮ್ಮ ಮನೇಲಿ ಈ ಥರ ಮಮ್ಮಿಗಳಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟು ದೇವ್ರ ಮನೆಯೆಲ್ಲ ಒರೆಸ್ಕೊಂಡಾದ್ಮೇಲೆ ದೇವ್ರ ಸಾಮಾನೆಲ್ಲ ತೊಳ್ಕೊಳ್ಳೋಣ ಅಂಥೇಳಿ ತೊಳಿತಾ ಇದ್ದೆ. ಆಗ ನನಗೊಂದು ಡೌಟ್ ಬಂತು, ಯಾಕೆ ದೇವ್ರ ಮನೆಯಲ್ಲಿ ಅಷ್ಟೊಂದು ಐಟಮ್ಸ್ ಎಲ್ಲ ಇಡ್ತಾರೆ. ಲೈಕ್ ದೀಪ, ಆರತಿ ಮಾಡೋಕ್ಕೆ ಒಂದಷ್ಟು ಎಲ್ಲ ಇಡ್ತಾರೆ. ಒಂದೆರಡು ಆದರೂ ಇಟ್ಟರೆ ಈಸಿ ಆಗುತ್ತಲ್ವ ನಮಗೂ ತೊಳೆಯೋಕ್ಕೆ ಅಂತ. ಲೈಕ್ ನನ್ನಂತ ಎಕ್ಸ್ಪೆಷಲಿ ನನಗೆ ಹೆವಿ ಕಷ್ಟ ಅನಿಸುತ್ತೆ ಗುರು. ಸ್ವಲ್ಪ ಒಂದೆರಡು ಕಮ್ಮಿನಾರ ಮಾಡಬಾರ್ದು. ನಮ್ಮ ಮಮ್ಮಿಗೆ ಹೇಳಿರ್ತೀನಿ ಕೂಡ, ಇದಕ್ಕೂ ಪ್ರೀವಿಯಸ್ಲಿ ನಾನು ಎಷ್ಟೊಂದು ಸಲ ಹೇಳಿದ್ದೀನಿ, ಮಮ್ಮಿ ಏನಕ್ಕೆ ಇಷ್ಟೊಂದಕ್ಕಿದೆ ಒಂದೆರಡು ಇಡೋಕ್ಕಾಗಲ್ವ ಅಂತ. ಅಮ್ಮ ಅವಾಗೆಲ್ಲ ಹೇಳ್ಬಾರ್ದು ಹಂಗೆಲ್ಲ ಹೇಳುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ತೊಳೆದೆ. ಮತ್ತು ಇನ್ನೊಂದೇನೆಂದರೆ ನಮ್ಮ ಮಮ್ಮಿ ಕೂಡ ಹೇಳ್ತಾರೆ, ತುಂಬ ಅಚ್ಚುಕಟ್ಟಾಗಿ ದೇವ್ರ ಸಾಮಾನು ತೊಳಿತೀನಿ, ತುಂಬ ನಿಧಾನಕ್ಕೆ ತೊಳಿತೀನಿ, ಬಟ್ ನೀಟಾಗಿ ನನಗೆ ತೊಳೆದ್ರೆ ಪಳ ಅಂತ ಹೊಳಿಬೇಕು, ಅಷ್ಟು ಚೆನ್ನಾಗಿ ತೊಳೆದಿರ್ತೀನಿ. ಬೆಳಗಿರೋ ಪಾತ್ರೆನೆಲ್ಲ ಒಂದ್ಸಲಿ ರ್ಯಾಂಡಮಾಗಿ ತೊಳ್ಕೊಬಿಡ್ತೀನಿ. ನೆಕ್ಸ್ಟು ಮತ್ತೆ ಫ್ರೆಶ್ ವಾಟರ್ ತೊಗೊಂಡು ಇನ್ನೊಂದ್ಸರಿ ತೊಳ್ಕೊತೀನಿ. ಸೊ ನನಗೆ ಹೇಳಿದ್ನಲ್ಲ ಪಳ ಅನ್ನಬೇಕು ಪಾತ್ರೆ ಎಲ್ಲ. ನನಗೆ ಇವಾಗ ಇನ್ನೊಂದು ಡೌಟ್ ಬಂತು, ಈ ಪೀತಾಂಬರ ಹಾಕಿದ್ರೆ ಆ ಪಾತ್ರೆಗಳು ಅಷ್ಟು ಫ್ರೆಶ್ಶಾಗಿ ಕಾಣುತ್ತೆ ಅಂದರೆ ನಾವು ಯೂಸ್ ಮಾಡ್ಬೋದಲ್ವಾ ಅಂತ. ಪಾಸಿಬಲಾ? ಓಕೆ. ನೆಕ್ಸ್ಟು ನಾನು ಇದು ಮುಗಿದ್ಮೇಲೆ ಎಲ್ಲನೂ ಮತ್ತೆ ಅದಕ್ಕೆ ಅಲಂಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲ ಪಾತ್ರೆಗಳಿಗೆ ಅಲಂಕಾರ ಮಾಡಿಕೊಂಡು ಲೈಕ್ ಕುಂಕುಮ ಎಲೆ ಜೋಡಿಸ್ಕೊಂಡು ಹೂವು ಎಲ್ಲ ಇಟ್ಕೊಂಡು ಫಸ್ಟ್ ಅದನ್ನು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ದೆನ್ ಮತ್ತೆ ಅಲ್ಲೆಲ್ಲ ನೀರೆಲ್ಲ ಚೆಲ್ಲಿರುತ್ತಲ್ಲ ಅದನ್ನೆಲ್ಲ ಒರೆಸ್ಕೊಂಡು ಮತ್ತೆ ಅದನ್ನೆಲ್ಲ ಪ್ಲೇಸ್ ಮಾಡಬೇಕು ದೇವ್ರ ಮನೇಲಿ. ಎಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಅಲ್ಲೆಲ್ಲ ಹೂವು ಇಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಏನೋ ವಾಟ್ ಮಮ್ಮ ಇದು ಹೇಳ್ತಾ ಇರ್ತಾರೆ, ಲೈಕ್ ಪಾತ್ರೆಗಳನ್ನ ಈ ಥರ ರೆಡಿ ಮಾಡುವಾಗ ಎಂಟಿಯಲ್ಲಿ ರೆಡಿ ಮಾಡಬಾರ್ದಂತ. ಲೈಕ್ ಅದು ಇವಾಗ ಕಳಸ ಆಗಿರ್ಬೋದು ಅಥವಾ ನಾವು ಇನ್ನೊಂದೇನೋ ಬಿಂದಿಗೆ ಥರ ಇಡ್ತೀವಿ, ಅದಕ್ಕೆಲ್ಲ ಫಸ್ಟು ನೀರೆಲ್ಲ ತುಂಬಿ ಅದಕ್ಕೆ ಏನು ಫಿಲ್ ಮಾಡಬೇಕು. ಈವನ್ ಕಳಸ ಇಡೋಕ್ಕೊಂದು ಅಕ್ಕಿ ಇಡ್ತೀವಲ್ಲ ಬಟ್ಲು ಅದಾದರೂ ಆಗಿರ್ಬೋದು, ಎಲ್ಲದಕ್ಕೂ ಫಿಲ್ ಮಾಡಿ ದೆನ್ ರೆಡಿ ಮಾಡಬೇಕಂತೆ. ಸೊ ಹಂಗೇನೆ ನಾನು ಎಲ್ಲ ಫಿಲ್ ಮಾಡ್ಕೊಂಡು ರೆಡಿ ಮಾಡ್ತೀನಿ. ಆ್ಯಂಡ್ ಇದು ಪುಟ್ಟು ಗಣೇಶ, ಇದನ್ನು ನಾವು ಅರಿಶಿನ ಕುಂಕುಮಕ್ಕಿಂತ ಗಂಧ ಹಚ್ಬಿಡ್ತೀವಿ. ಫುಲ್ಲು ಗಣೇಶನ ಗಂಧದಲ್ಲಿ ಫುಲ್ ಕವರ್ ಮಾಡಿ ದೆನ್ ಕುಂಕುಮ ಒಂದು ಎಕ್ಸ್ಟ್ರಾ ಇಡ್ತೀನಿ ಅಷ್ಟೇ. ಅದಾದಮೇಲೆ ಗಣೇಶ ಹಿಂಗೆ ಕಾಣುತ್ತೆ. ಮೊದಲು ಸಣ್ಣ ಪುಟ್ಟ ಪಾತ್ರೆಗಳನ್ನ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಲೈಕ್ ಕರ್ಪೂರ ಬೆಳಗೋದು, ದೀಪ, ಮುಡುಪಿಂದು ಈ ಥರನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಫೈನಲಿ ಕಳಸ ರೆಡಿ ಮಾಡ್ಕೊಳ್ಳೋದು. ಸೊ ಕಳಸಕ್ಕೆ ಅಕ್ಷತೆ, ಹಸಿ ನೂಲು, ಅರಿಶಿನ ಕುಂಕುಮ ಎಲ್ಲ ರೆಡಿ ಮಾಡಿಕೊಂಡು ಫೈನಲಿ ರೆಡಿ ಮಾಡಿದ್ಮೇಲೆ ನಮ್ಮ ಮನೆ ಕಳಸ ಹಿಂಗೆ ಕಾಣುತ್ತೆ. ಲೈಕ್ ನಾನು ರೆಡಿ ಮಾಡೋದು ಹಿಂಗೇ. ಸೊ ನೀವು ನೋಡ್ಬೋದು, ಏನಂದರೆ ನಾನು ನಮ್ಮ ಮನೇಲಿ ಪೂಜೆ ಮಾಡಿದಾಗ ಯಾವಾಗಲಾಗಲಿ ಸೋಮವಾರ ಶುಕ್ರವಾರ ಪೂಜೆ ಮಾಡಿದಾಗಲಿ ಹಬ್ಬಕ್ಕೆ ಮಾಡಿದ್ರು ಗಣೇಶನಿಗೆ ಗರ್ಕೆ ಬೆಲ್ಲ ಮಿಸಿಲ್ದಂಗೆ ಇಡ್ತೀವಿ. ಆ್ಯಂಡ್ ಶಿವಂಗೆ ತುಂಬೆ ಹೂ ಇಡ್ತೀವಿ. ಅದು ಲೈಕ್ ಏನು ಮಿಸ್ ಇದ್ದರೂ ಅದು ಮಿಸ್ ಆಗೋಲ್ಲ ನಮಗೆ, ಆ ಥರ ಇಡಲೇಬೇಕು. ಸೊ ಬೆಲ್ಲ, ಗರ್ಕೆ ಮತ್ತು ತುಂಬೆ ಹೂ ತಂದು ಶಿವಂಗೆ ಅಂತ ಇಡ್ತೀವಿ. ಬೆಲ್ಲ ಮತ್ತು ಗರ್ಕೆ ಗಣೇಶನಿಗೆ ಅಂತ ಇಡ್ತೀವಿ. ಆದಮೇಲೆ ಎಲ್ಲ ರೆಡಿ ಮಾಡಿಕೊಂಡೆ. ಇನ್ನೇನು ಮುಗೀತು ಅನ್ನೋಷ್ಟಿಗೆ ಅಮ್ಮ ಬಂದು ಎಲ್ಲ ಎಡಕೆಗೆ ಬಳೆ ಎಲ್ಲ ಕಟ್ಕೊಟ್ಟು ಎಲ್ಲ ಎಡಕೆಲ್ಲ ರೆಡಿ ಮಾಡ್ತಾಯಿದ್ರು. ಇನ್ನೇನಪ್ಪ ಎಲ್ಲ ಮುಗೀತು ಪೂಜೆ ಮಾಡ್ಬೋದು ಅಂದರೆ ನಮ್ಮ ಮಮ್ಮಿ ಅಷ್ಟೊತ್ತಿಗೆ ಪ್ರಸಾದ ಮಾಡೋಕ್ಕೆ ಹೋಗೋರೆ. ಸೊ ಹಬ್ಬ ಅಲ್ವಾ, ಒಂದು ಸ್ವಲ್ಪ ಏನಾದ್ರು ಸ್ವೀಟ್ ಇರಲಿ ಅಂತ ಅಂದ್ಬಿಟ್ಟು
ಪೊಂಗಲ್ ಮಾಡ್ತಾಯಿದ್ರು. ಸೊ ಎಲ್ಲ ಇಟ್ಟು ಆ್ಯಂಡ್ ನಮ್ಮ ಕೈಲಿ ಏನಾಗುತ್ತೋ ಅಷ್ಟನ್ನ ದೇವ್ರಿಗೆ ಇಟ್ಟಿದ್ದೀವಿ. ಸೊ ಅದು ನಮಗೆ ಡಬಲ್ ಆಗಿ ಟ್ರಿಬಲ್ ಆಗಿ ವಾಪಸ್ ಬರಲಿ. ಆ್ಯಂಡ್ ಇನ್ನೂ ಎಕ್ಸ್ಟ್ರಾ ಏನಿದೆ ಬೆಳ್ಳಿದು ಚಿನ್ನದ್ದು ಅದನ್ನೆಲ್ಲ ಏನೇನಿದೆ ಎಲ್ಲನೂ ಇಟ್ಟು ಪೂಜೆಗೆ ಫೈನಲಿ ಪ್ರಸಾದನೂ ಎಲ್ಲ ಕೊಟ್ಟು ಎಲ್ಲ ಇಟ್ಟು ರೆಡಿ ಮಾಡಿದ್ಮೇಲೆ ನಮ್ಮನೆ ದೇವ್ರ ಮನೆ ಔಟ್ಲುಕ್ ಹಿಂಗೆ ಬರುತ್ತೆ. ನಿಮ್ಮ ಹೊಟ್ಟೆನೇ ಬರ್ತೈತೆ ನೋಡ್ರಿ. ಪೂಜೆ ಮಾಡೋ ಟೈಮಲ್ಲಿ ಸಾಂಗ್ ಪ್ಲೇ ಮಾಡ್ತೀನಿ ಅಂತ ಅಪ್ಪ ಹೇಳಿದರು. ಅಂದರೆ ಯೂಶ್ವಲಿ ನಾವು ಪೂಜೆ ಮಾಡೋ ಟೈಮಲ್ಲಿ, ಅದರಲ್ಲೂ ನಾನು ಪೂಜೆ ಮಾಡುವಾಗ ಯಾವಾಗಲೂ ಎಲ್ಲ ರೆಡಿ ಆದಮೇಲೆ ದೇವ್ರದ್ದು ಯಾವ್ದಾದ್ರು ಸಾಂಗ್ಗಳನ್ನ ಪ್ಲೇ ಮಾಡಿಬಿಟ್ಬಿಡ್ತೀನಿ. ಸೊ ಹಂಗೇ ಅಪ್ಪ ಹೇಳಿದ್ದಕ್ಕೆ ಅವ್ರನ್ನೂ ಕರೆದೆ, ಅವರು ಸಾಂಗ್ಗಳನ್ನ ಪ್ಲೇ ಮಾಡಿಬಿಟ್ರು. ಸೊ ಅದೆಲ್ಲ ಆದಮೇಲೆ ನಾನು ಪೂಜೆ ಸ್ಟಾರ್ಟ್ ಮಾಡಿದೆ. ನಾನಾದಮೇಲೆ ಅಮ್ಮ ಆದಮೇಲೆ ಅಪ್ಪ, ಲೈಕ್ ಹಿಂಗೇನೆ ಯಾವುದೇ ಹಬ್ಬ ಇದ್ರೂ ಅಷ್ಟೇ ಎಲ್ಲರೂ ಒಂದು ರೌಂಡು ಪೂಜೆ ಮಾಡಿಬಿಟ್ಟು ಆಮೇಲೆ ಊಟಕ್ಕೆ ಕೂತ್ಕೊಳ್ಳೋದು ನಾವು. ಸೊ ಹಂಗೇನೆ ಇವಾಗ ನಂದು ಪೂಜೆ ಮುಗೀತು. ನಾನಾದ್ಮೇಲೆ ಅಮ್ಮ ಮಾಡಿದ್ರು. ಅಮ್ಮ ಆದಮೇಲೆ ಇವಾಗ ಅಪ್ಪ ಪೂಜೆ ಮಾಡ್ತಿದ್ರಲ್ಲ ಅಂದ್ಬಿಟ್ಟು ನಾನು ಅಮ್ಮನೂ ಕೂತ್ಕೊಂಡು ಅಲ್ಲೇ ದೇವ್ರ ಮನೆ ಮುಂದೆ ಅಲ್ಲೇ ಲೈಕ್ ಸುಮ್ಮನೆ ಕೂತ್ಕೊಂಡ್ಬಿಡ್ತೀವಿ. ಪೂಜೆ ಆಗೋವರೆಗೂ ಏನೂ ಮಾಡಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಡ್ತೀವಿ. ಆಗಲೇ ಹೇಳಿದ್ನಲ್ಲ ನಂಗೊಂದು 2-3 ಸಾಂಗ್ ತುಂಬ ಇಷ್ಟ ಆಯಿತು ಅಂತ. ಅದರಲ್ಲಿ ಇದು ಒಂದು ಎಷ್ಟು ಚೆನ್ನಾಗಿದೆ ಅಲ್ವಾ, ನನಗಂತೂ ಸಕ್ಕತ್ ಇಷ್ಟ ಆಯಿತು. ಎಲ್ಲ ಆದಮೇಲೆ ಕೊನೆಗೆ ನಮ್ಮ ಅಕ್ಕನ ಮಗಳು ಬಂದರು. ಅವ್ರಿಗೂ ಲೈಕ್ ಪೂಜೆ ಮಾಡಿ ನಮ್ಮ ಅಕ್ಕನ ಮಗಳು ಒಂದು ಸ್ವಲ್ಪ ದೇವ್ರ ಮುಂದೆ ದಬ್ಬ ಹಾಕಿ ಮಾತಾಡಿಸ್ತಿದ್ದೆ. ಅವಳಷ್ಟು ಕ್ಯೂಟಾಗಿ ರಿಯಾಕ್ಟ್ ಮಾಡಿದ್ಲು ಅಂತ ನೋಡಿ. ಕರ್ಕೆ ಮಗನೇ ಕರ್ಕೆ ಮಗನೇ ಕರ್ಕೆ ಮಗನೇ ಕೈ ಮಗ ಮಮ್ಮಿಗೆ ಕರ್ಕೆ ಮಗನೇ ಮಗನ ನಾನೇನು ಮಾಡ್ತೀನಿ ಮಗನೇ ನೀನು. ಪೂಜೆ ಎಲ್ಲ ಮುಗಿದ್ಮೇಲೆ ಹೊಟ್ಟೆ ಸಖತ್ ಹಸ್ತೋಗಿತ್ತು. ಸೊ ಊಟ ಮಾಡೋಣ ಅಂತ ಬಂದೆ. ನಿಂಗೆ ಬೆಳಗ್ಗೆನೆ ಪೂಜೆ ಮಾಡೋದು ಲೇಟು ಅಂದ್ಬಿಟ್ಟು ಟಿಫನ್ ಮಾಡೋದು ಅಂದ್ಬಿಟ್ಟು ನಮ್ಮ ಅಪ್ಪವರು ತಂದವ್ರೆ, ಅವ್ರು ತಿಂದವ್ರೆ. ನನ್ನ ಮಾತ್ರ ಏನು ಬೇಡ ಅಕ್ಕ ಸಿಸ್ಟರ್ಗೆ ಕೇರೆ ಮಾಡಲ್ಲ. ನೋಡ್ರಿ ಓನ್ ಬಿಸ್ನೆಸ್ ಇಟ್ಕೊಂಡಲ್ಲ, ನೋಡ್ರಿ ಕೇರೆ ಮಾಡಲ್ಲ. ಅಮ್ಮ ನಿಂಗೂ ಹಾಕು ಬರಲ್ಲ. ಪೂಜೆ ಮಾಡೋಣ ಅಂದರೆ ಮೊದಲು ನಾಷ್ಟ ಮಾಡ್ಕೊಂಬಂದವಳೆ ಅಲ್ವ ಬೇಕಾ? ಹೂವನ್ನು ಹೌದು. ಯಾವುದೇ ಹಬ್ಬ ಇರಲಿ ಅಥವಾ ಪೂಜೆಗಳಿರಲಿ, ನಾನು ಪೂಜೆ ಮಾಡಿ ಊಟ ಮಾಡೋಷ್ಟಿಗೆ ಲೈಕ್ ಅದು ಈ ಕಡೆ ಟಿಫನೂ ಅಲ್ಲ ಊಟನೂ ಅಲ್ಲ ಹಂಗಾಗುತ್ತೆ ನನಗೆ. ಸೊ ಊಟ ಮಾಡಿ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀವಿ. ಸೊ ನಿಮಗೆ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಒನ್ ಮೋರ್ ಥಿಂಗ್, ಆಫ್ಟರ್ ಅ ಲಾಂಗ್ ಟೈಮ್ ನಾನು ಮೊದಲೇ ಹೇಳ್ದಂಗೆ ಮತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿರೋದಕ್ಕೆ ಯೂಟ್ಯೂಬ್ ಜರ್ನಿಗೆ ಹೊಸ ವಿಡಿಯೋ ಇದು. ಸೊ ಐ ಹೋಪ್ ಯು ವಿಲ್ ಸಪೋರ್ಟ್ ಮಿ. ಥ್ಯಾಂಕ್ ಯು.